ಎಲ್ರಿಗೂ ನಮಸ್ಕಾರ. ನಾನು ಅರುಣ್ ಭೂಪಾಲ ಅಂತ ಮಾತಾಡ್ತಿದ್ದೇನೆ. ಸೊ ನಂದೇ ಆದಂಥ ಬಳ್ಳಾರಿಯಲ್ಲಿ ನಂದೇ ಆದಂಥ ಮಾಧ್ಯಮ ಇದೆ. ಸೊ ನಿಮ್ಮಲ್ಲಿ ಇವತ್ತು ಕಮ್ಮರ್ಚೇಡು ಗ್ರಾಮಕ್ಕೆ ಬಂದಿದ್ದೇನೆ. ಅಂದರೆ ವೀರಭದ್ರೇಶ್ವರ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸ್ತಾ ನಾನಿಲ್ಲಿ ಯಾಕೆ ಬಂದಿದ್ದೀನಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಕಮ್ಮರ್ಚೇಡು ಗ್ರಾಮಸ್ಥರಲ್ಲಿ ಮತ್ತು ಮೆಣಸಿನಕಾಯಿ ಮಾಡ್ತಕ್ಕಂತಹ ರೈತರಲ್ಲಿ ಮನವಿ ಮಾಡ್ಕೊಳ್ಳೋದು ಏನು ಮನವಿ ಮಾಡ್ಕೊಳಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ಅಂತಂದರೆ, ಸೊ ನೀವು MDH ಅಂತ ಒಂದು ಕಂಪ್ನಿ ಹೆಸರನ್ನ ಕೇಳಿರ್ತೀರಿ. ಅಂದರೆ ಅದು ಮಸಾಲೆ ಪದಾರ್ಥಗಳನ್ನು ಪ್ರೊಡಕ್ಟ್ ಮಾಡ್ತಕ್ಕಂಥದ್ದು MDH ಕಂಪ್ನಿ ಇದೆ. ಸೊ ಆ ಕಂಪ್ನಿಯ CEO ಆದಂತಹ, ಕಂಪ್ನಿಯ ಚೇರ್ಮನ್ ಆದಂತಹ ರಾಜೀವ್ ಗುಲಾಟಿ ಅವರು ಏನಿದ್ದಾರೆ, ಸೊ ಅವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಆ ಒಂದು ಸಂದೇಶವನ್ನು ಎಲ್ಲ ಮೆಣಸಿನಕಾಯಿ ರೈತರಿಗೆ ಮುಟ್ಟಿಸ್ಬನ್ನಿ ಅನ್ನೋ ಉದ್ದೇಶಕ್ಕೆ ಒಂದು ಮಾಹಿತಿಯನ್ನು ಕಳಿಸಿದ್ದಾರೆ. ಅದನ್ನು ಸೊ ಟೈಮ್ಸ್ ಅಂದರೆ ಈ ಮಾರ್ಕೆಟ್ ನ್ಯೂಸ್ ಅಂತ ಏನು ಚಾನಲ್ ಇದೆ, ಆ ನ್ಯೂಸ್ ಚಾನಲ್ CEO ಆದಂತಹ ಸುರೇಶ್ ಸರ್ ಮತ್ತು ಅದರ ಚೀಫ್ ಮೆಂಬರ್ ಆದಂತಹ ರೂಪಾ ಮೆಹ್ತಾ ಮೇಡಮ್ ಅವ್ರಿಗೆ ಒಂದು ಸಂದೇಶವನ್ನು ನಿಮ್ಮ ಹತ್ರ ತಗೊಂಡು ಬಂದಿದ್ದಾರೆ. ಇದೇ ರೀತಿಯಾದಂಥ ಈಗ ಆ್ಯಕ್ಚುಲಿ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಇದೊಂದು ಅಭಿಯಾನ ಏನು ಡೈರೆಕ್ಟ್ ಇಲ್ಲೇ ಬಳ್ಳಾರಿಯಲ್ಲೇ ಬಂದು ಆರಂಭ ಮಾಡಿಲ್ಲ, ಡೆಲ್ಲಿಯಲ್ಲಿ ಮಾಡಿದ್ದಾರೆ. ಅಲ್ಲಿ ಸುಮಾರು 100 ಹಳ್ಳಿಗಳಿಗೆ ಹೋಗಿ ನೂರಾರು ಜನ ಫಾರ್ಮರ್ಸ್ಗೆ ತಮ್ಮದು ಅಭಿಪ್ರಾಯವನ್ನು ತಿಳಿಸಿ ಬಂದಿದ್ದಾರೆ. ಅದೇ ರೀತಿಯಂತ ರಾಜಸ್ಥಾನಕ್ಕೆ ಹೋಗಿ ಅಲ್ಲಿ ಸಕ್ಸಸ್ಫುಲ್ ಮಾಡ್ಕೊಂಡು ಬಂದಿದ್ದಾರೆ. ಈಗ 3ನೇದಾಗಿ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಕರ್ನಾಟಕದ ವಿಶೇಷವಾಗಿ ಬಳ್ಳಾರಿಗೆ ಬಂದಿದ್ದಾರೆ, ಕಮ್ಮರ್ಚೇಡು ಗ್ರಾಮಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಮಾರ್ಕೆಟ್ TV ಚಾನಲ್ನ ಮುಖ್ಯಸ್ಥರಾದಂತಹ ರೂಪಾ ಮೆಹ್ತಾ ಮೇಡಮ್ ಅವರಿಗೆ ವೆಲ್ಕಮ್ ಟು ದ ಶೋ ಮೇಡಮ್. ಸೊ ಈಗ ವಿಷಯ ಏನು ಹೇಳ್ತೀನಿ, ಅದು ವಿಷಯನ ಚರ್ಚೆ ಮಾಡೋದಕ್ಕಿಂತ ಮೊದಲು ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲರನ್ನ ಒಂದ್ಸಲ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅದೇ ರೀತಿಯಾದಂತಹ ಡಾಕ್ಟರ್ ರವಿ ಸರ್, ಸೀನಿಯರ್ ಸೈಂಟಿಸ್ಟ್ ಇದ್ದಾರೆ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಿಂದ ಡಾಕ್ಟರ್ ಪಲ್ಲಯ್ಯ ಸರ್ ಇದ್ದಾರೆ, ಸರ್ ಅವ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ನಿಟ್ಟಿನಲ್ಲಿ ಸೊ ಸಣ್ಣತಿಪ್ಪೇಗೌಡರು, ಹಿರಿಯ ರೈತರು, ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅದೇ ರೀತಿಯಂತೆ ವೀರೇಶ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬಸವರಾಜ್ ಸರ್ ದಯವಿಟ್ಟು ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದಂತೆ ನಮ್ಮ ಎಲ್ಲ ಈ ಬಳ್ಳಾರಿಯಲ್ಲಿ ನಡೀತಕ್ಕಂಥ ಅಷ್ಟು ಕಾರ್ಯಕ್ರಮಗಳಿಗೆ ರೂವಾರಿಯಾದಂತಹ ಕೀ ಪರ್ಸನ್ ಆದಂತಹ ಪುರುಷೋತ್ತಮ ರೆಡ್ಡಿ ಸರ್ ಇದ್ದಾರೆ. ಪುರುಷೋತ್ತಮ ರೆಡ್ಡಿ ಸರ್ ಪ್ಲೀಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ರೈಟ್, ಈಗ ನಾನು ನಿಮಗೆ ಟಾಪಿಕಿಗೆ ಬಂದ್ಬಿಡ್ತೇನೆ. ಫಸ್ಟ್ ಅಲ್ಲಿ ನಾನು ಮನವರಿಕೆ ಮಾಡ್ತೇನೆ, ನಾವು ಇಲ್ಲಿಗೆ ಏನು ಬಂದಿದ್ದೀವಿ, ಯಾವುದೇ ಒಂದು ಪ್ರಾಡಕ್ಟ್ನ ಅಥವಾ ಯಾವುದೇ ಒಂದು ಗೊಬ್ಬರನಾಗಿರ್ಬೋದು ಅಥವಾ ಕೆಮಿಕಲ್ಗಳಾಯಿತು ಅಥವಾ ಫರ್ಟಿಲೈಸರ್ಗಳನ್ನ ಪ್ರಮೋಟ್ ಮಾಡೋಕೆ ನಾವು ಯಾವುದಕ್ಕೂ ಬಂದಿಲ್ಲ. ನಾವು ಇದನ್ನೇ ಬಳಸ್ರಿ, ಹೀಗೆ ಬಳಸ್ರಿ ಅಂತ ಹೇಳೋದಕ್ಕೆ ಬಂದಿಲ್ಲ. ನಾವು ಬಂದಿರೋದು ಇಷ್ಟೇ, ರೈತರ ಜೊತೆಗೆ ಒಂದು ಸಂವಾದ ಮಾಡೋಣ, ಒಂದು ಚರ್ಚೆ ಮಾಡೋಣ, ಮೆಣಸಿನಕಾಯಿ ರೈತರ ಜೊತೆ ಒಂದು ಚರ್ಚೆ ಮಾಡೋಣ ಅಂತ ಬಂದಿದ್ದೀವಿ. ಬಿಟ್ಟರೆ ನಾವು ಒಂದು ಮಾಧ್ಯಮದಿಂದ ಬಂದಿರತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಬಿಸ್ನೆಸ್ ಮಾಡೋಕ್ಕಾಯ್ತು, ನಿಮ್ಮನ್ನ ಯಾರು ಕನ್ವಿನ್ಸ್ ಮಾಡೋಕ್ಕೂ ನಾವು ಯಾವುದಕ್ಕೂ ಬಂದಿಲ್ಲ. ನಾವು ಬಂದಿರೋದು ನೀವು ಹೇಳೋದನ್ನು ನಾವು ಕೇಳ್ತೀವಿ, ನಾವು ಹೇಳೋದನ್ನು ನೀವು ಕೇಳ್ತೀವಿ. ಸರ್ ಚರ್ಚೆ ಕಟ್ಟಲ್ಲ. ನಾವು ರಾಜಕೀಯದಂಗೆ ನಾವು ಕಾಂಗ್ರೆಸ್ ಅವರು, BJP ಅವರು, JDS ಅವರು ಹೆಂಗೆ ಚರ್ಚೆ ಮಾಡ್ತೀವಲ್ಲ, ಯಾಕಂದ್ರೆ ನಮ್ಮ ದೇಶ ಕಟ್ಟಕ್ಕೆ ಮಾಡ್ತೀವಿ, ನಮ್ಮ ನೆಲನ ನಾವು ಉಳಿಸ್ಕೋಬೇಕು, ರೈತರು ಗಟ್ಟಿ ಆಗಬೇಕಾದ್ರೆ ಈ ರೀತಿಯಾದಂಥ ಚರ್ಚೆಗಳು ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇದೊಂದು ಚರ್ಚೆನ ಹಮ್ಮಿಕೊಂಡಿದ್ವಿ. ಸೊ ಇವಾಗ ಬರ್ತೀನಿ, MDH ಗ್ರೂಪಿಗೆ ಬರ್ತಾನೆ. MDH ಗ್ರೂಪ್ನ ಚೇರ್ಮನ್ ಆದಂಥ ರಾಜೀವ್ ಗುಲಾಟಿ ಅವರು ಅಂತ, ಅಂದರೆ ಈಗ ಏನಾದ್ರು ಫೋಟೋದಲ್ಲಿ ಕಾಡ್ತಿರಲ್ಲ ರಾಜೀವ್ ಗುಲಾಟಿ ಅವರು ಈ ರೀತಿಯ ಮಸಾಲೆ ಪದಾರ್ಥಗಳನ್ನೆಲ್ಲ ಬಳಸ್ತಾರೆ. ಸೊ ಮಸಾಲೆ ಪದಾರ್ಥಗಳನ್ನು ಬಳಸಬೇಕಾದ್ರೆ ಅವರಿಗೆ ನಾವು ಮೆಣಸಿನಕಾಯಿಗಳನ್ನ ಪ್ರೊವೈಡ್ ಮಾಡ್ತೀವಿ, ಅಂದ್ರೆ ಅವ್ರು ಪರ್ಚೇಸ್ ಮಾಡಿದಾಗೆ. ಸೊ ಹೀಗೆ ಆಮೇಲೆ ಅವ್ರು ಪರ್ಚೇಸ್ ಮಾಡೋದ್ರ ಜೊತೆಗೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ನಮ್ಮ ಬಳ್ಳಾರಿಯ ಈ ನಾವು ಬೆಳೀತಕ್ಕಂಥ ಮೆಣಸಿನಕಾಯಿ ಏನು ಹೇಳಿದವ್ರೆ, ಏನು ಬ್ಯಾಡಗಿ ಮೆಣಸಿನಕಾಯಿ ಆಗಿರ್ಬೋದು, ಅಥವಾ ಇನ್ನೊಂದು ಬರ್ತಲ್ಲ ಸರ್ 5531 ಮೆಣಸಿನಕಾಯಿ ಆಗಿರ್ಬೋದು. ಇದು ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಂಬರ್ 1 ಕ್ವಾಲಿಟಿ ಆದಂಥ ಮೆಣಸಿನಕಾಯಿ ನಮ್ಮದು. ಆದರೆ ಈಗ 40,000 50,000 ಕ್ವಿಂಟಲಿಗೆ ಮಾರಿದಂಥವ್ರು ನೀವು 7,000 ರೂಪಾಯಿ 8,000 ರೂಪಾಯಿ ಮಾರ್ತಾ ಇದ್ದೀರಿ. ಯಾಕೆ? ಈ ವಿಚಾರನ ಇಲ್ಲಿ ಮಾತ್ರ ಅಂತಲ್ಲ, ಇಲ್ಲಿ ಆಗಿರ್ಬೋದು, ಬ್ಯಾಡಗಿಯಲ್ಲಿ ಆಗಿರ್ಬೋದು, ರಾಜಸ್ಥಾನದಲ್ಲಿ ಆಗಿರ್ಬೋದು, ಎಲ್ಲ ಕಡೆನೂ ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಯಾಕೆ ಅಂತೇಳಿ ಈ ರಾಜೀವ್ ಗುಲಾಟಿ ಅವರು ಚರ್ಚೆ ಮಾಡ್ಕೊಂಡಾಗ ಅವ್ರಿಗೆ ಒಂದು ವಿಷಯ ಏನು ಅಂತಂತಂದ್ರೆ, ನಮ್ಮಲ್ಲಿ ನಾವು ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆಸ್ತಾ ಇದ್ದೀವಿ, ಅದಕ್ಕೆ ಮಾರ್ಕೆಟ್ ಡೌನ್ ಆಗಿದೆ ಅಂತ ಅಲ್ಲ. ನಾವು ಅತಿ ಹೆಚ್ಚಾಗಿ ಆ ಕೆಮಿಕಲ್ಗಳನ್ನ ಅದಕ್ಕೆ ಅಪ್ಲೈ ಮಾಡ್ತಿರೋದ್ರಿಂದ ಅದರದ್ದು ಶಕ್ತಿ ಆಯಿತು, ಅದರ ಕ್ವಾಲಿಟಿ ಆಯಿತು ಕಡಿಮೆ ಆಗಿ ಅದರಲ್ಲಿ ವಿಷದ ಪದಾರ್ಥ ಜಾಸ್ತಿ ಆಗ್ತಿರೋದ್ರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ಈ ಪ್ರಾಡಕ್ಟ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಮೆಣಸಿನಕಾಯಿಯನ್ನು. ಸೊ ಈಗ ಏನಾಗುತ್ತೆ ಅಂತಂದ್ರೆ, ಸೊ ನಾವೇನಾಗುತ್ತೆ, ಈಗ ನೀವು ಇಲ್ಲಿ ಮಾರಾಟ ಮಾಡಿ ನೆಲ್ಲಿಗೆ ಕರ್ಕೊಂಡು ಹೋಗ್ತೀರಿ, ಬ್ಯಾಡಗಿ ತೊಗೊಂಡು ಹೋಗ್ತೀರಿ. ಇಲ್ಲಿ ಮಾರಾಟ ಮಾಡಿದ್ರೆ ಬ್ಯಾಡಗಿಗೆ ತೊಗೊಂಡು ಹೋಗ್ತೀರಿ. ಸೊ ಬ್ಯಾಡಗಿಯಿಂದ ಅವ್ರು ಏನು ಮಾಡ್ತಾರೆ, ಎಷ್ಟು ಬೇಕಷ್ಟು ಬಳಸ್ಕೊಂಡು ಆ ಕಡೆ ಅವರು ಬೇರೆ ಫಾರಿನ್ ಎಕ್ಸ್ಪೋರ್ಟ್ ಮಾಡ್ತಾರೆ. ನಾವು ವಿದೇಶದಲ್ಲಿ ನಾವು ಯಾವತ್ತಿದ್ರೆ ಕಳಿಸ್ಕೊಡ್ತೀವಿ, ಅದನ್ನ ಯಾವಾಗ ಎಕ್ಸೆಪ್ಟ್ ಮಾಡ್ತಾರೆ ಅವಾಗ ಇದಕ್ಕೆ ನೀವು ಬೆಳೆಯುವಂಥ ಮೆಣಸಿನಕಾಯಿಗೆ ಬೆಲೆ ಬರುತ್ತೆ. ಸೊ ಅಲ್ಲಿ ಏನಾಗಿದೆ, ಈಗ ನಿಮ್ಮ ಮೆಣಸಿನಕಾಯಿನ ಅಲ್ಲಿ ಕಳಿಸ್ಬೇಕಾದ್ರೆ ಸುಮಾರು 152 ಟೈಪ್ ಆಫ್ ಟೆಸ್ಟ್ಗಳನ್ನ ಮಾಡ್ತಾರೆ, ಪರೀಕ್ಷೆಗಳನ್ನ ಮಾಡ್ತಾರೆ. ಆ ಪರೀಕ್ಷೆಗಳಲ್ಲಿ ಇದೇನಾಗಿದೆ, ನೀವು ಬೆಳೆಯುವಂಥ ಮೆಣಸಿನಕಾಯಿ ವಿಫಲ ಆಗ್ತಾ ಇದೆ. ಯಾಕಂದ್ರೆ ಬಿಕಾಸ್ ಆಫ್ ನೀವು ಬೆಳತಕ್ಕಂಥ ಮೆಣಸಿನಕಾಯಿಯಲ್ಲಿ ವಿಷದ ಪ್ರಮಾಣ ಜಾಸ್ತಿ ಇರೋದ್ರಿಂದ ರಿಜೆಕ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಸೊ ನಾವೇನ್ ಮಾಡಬೇಕಾಗಿದೆ, ಅದಕ್ಕೆ ಅವರು ರಾಜೀವ್ ಗುಲಾಟಿ ಅವರು ಏನಂತಿದ್ದಾರೆ ಅಂತಂದ್ರೆ, ಎಲ್ಲ ಮೆಣಸಿನಕಾಯಿ ಬೆಳೀತಕ್ಕಂಥ ರೈತರಿಗೆ ಗಮನಕ್ಕೆ ಹೋಗ್ತಾ ಇಲ್ಲ ಇದು.
ಅವ್ರು ಏನಂತಂದ್ರೆ ಬರೀ ಕಾಂಪಿಟೇಷನ್ ಮೇಲೆ ಪಕ್ಕದೂರವರು 1 ಎಕರೆಗೆ ಏನು 15 ಚೀಲ ಬೆಳೆದ್ರು 20 ಚೀಲ ಬೆಳೆದ್ರು ಈ ತರ ಕಾಂಪಿಟೇಷನ್ ಮೇಲೆ ಬೆಳ್ಕೊಂಡು ಹೋಗ್ತಾರೆ ಅವರು. ಇಷ್ಟೇ 4 ಪಟ್ಟು 3 ದಿನಕ್ಕೆ ಎಣ್ಣೆ ಹೊಡೆದ್ರೆ ನಾವು 4 ದಿನಕ್ಕೆ ಎಣ್ಣೆ ಹೊಡಿತೀವಿ. ಈ ತರ ಕಾಂಪಿಟೇಷನ್ ಮೇಲೆ ಹೋಗೋದ್ರಿಂದ ಬೆಳೆಗೆ ಇಳುವರಿ ಕಡಿಮೆ ಆಗ್ತಾ ಇದೆ, ಆಮೇಲೆ ಭೂಮಿಯ ಫಲವತ್ತತೆ ಕೂಡ ಕಡಿಮೆ ಆಗ್ತಾ ಇದೆ. ಈ ಸಂದೇಶನ ಎಲ್ಲ ರೈತರಿಗೆ ಮುಟ್ಸ್ಬನ್ನಿ ಅಂತೇಳಿ ಕಳಿಸೋದಕ್ಕೋಸ್ಕರ ಇವತ್ತು ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ಅರ್ಥ ಆಯ್ತಲ್ಲ ನಾವು ಬಂದಿರೋದು ಏನಕ್ಕೆ ಅಂತೇಳಿ? ಕ್ಲಿಯರ್ ಅಲ್ಲ, ನಾವು ಬಂದಿದ್ದೀವಿ ಅಂತ ಗೊತ್ತಾಯ್ತು. ಅದೇ ರೀತಿ ನಾವಿವಾಗ ಮಾತಾಡಬೇಕಾದ್ರೆ ನಾನೊಬ್ಬರೇ ಮಾತಾಡ್ದಾಯ್ತು, ಮೇಡಮ್ ಒಬ್ಬಷ್ಟೇ ಮಾತಾಡ್ದಾಯ್ತು ಅಂತಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ಏನು ಈ ಮಣ್ಣಿನ ತಜ್ಞರು ನಮ್ಮ ಜೊತೆಗಿದ್ದಾರೆ, ಅದೇ ರೀತಿಯಿಂದ ಸಸಿಗೆ ಬರ್ತಕ್ಕಂಥ ರೋಗದ ತಜ್ಞರು ಕೂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಚರ್ಚೆ ಮಾಡೋಣ ಅಂತ, ಏನಿದು ಯಾಕಾಗ್ತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಯಾವುದು ಶಾಣಾಸ್ಪುರದಲ್ಲಿ ಮಾಡಿದ್ವಿ, ಸುಮಾರು ಒಂದು 8 ಹಳ್ಳಿಗಳಲ್ಲಿ ನಾವು ಮಾಡಿದ್ವಿ. ಎಲ್ಲ ಹಳ್ಳಿಗಳಲ್ಲಿ ಬಂದ ಸಂದೇಶ ಏನಂತಂದ್ರೆ, ಈ ಗುಳ್ಳೆಂದಲ್ಲಿ ನೋಡ್ಕೊಳ್ರಿ, ಗುಳ್ಳೆಂದಲ್ಲಿ ಅಲ್ಲಿ ಅಚ್ಚು ಮೆಣಸಿನಕಾಯಿ ಬೆಳೀತಕ್ಕಂಥ ಪ್ಲೇಸ್ ಅದು. ಸುಮಾರು 90% ಜನ ಮೆಣಸಿನಕಾಯಿ ಬೆಳೆದನ್ನೇ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಬಿಕಾಸ್ ಆಫ್ ರೇಟ್, ಅವರ ಎಕ್ಸ್ಪೆಂಡಿಚರ್ಸ್ಗಳು ಅದಕ್ಕೆ ಮ್ಯಾಚೇ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ. ಸೊ ಅದೇ ರೀತಿಯಿಂದ ಎಲ್ಲ ಕಡೆಯಿಂದಲೂ ಬಹುತೇಕ ಬಳ್ಳಾರಿಯಲ್ಲೇ ಹೋದ್ರು ಕೂಡ ನೀನು ಇದಕ್ಕೆ ಹೋಗಿದ್ವಿ, ಯಾವುದು ಶಾಣಾಸ್ಪುರಕ್ಕೆ ಹೋಗಿದ್ವಿ. ಸೊ ಅದಾದ ನಂತರ ಯಾವುದು ಬಾದ್ನಟ್ಟಿಗೆ ಹೋಗಿದ್ವಿ. ಬಾದ್ನಟ್ಟಿಯಲ್ಲಿ ಅರ್ಧ ಜನ ಈಗ 5 ಎಕರೆ ಮೆಣಸಿನಕಾಯಿ ಇಡೋರು 1 ಎಕರೆಗೆ ಬಂದಿದ್ದಾರೆ. ಇನ್ನೊಂದು 2 ವರ್ಷ ಆದಮೇಲೆ ಅದು ಇಡಂಗಿಲ್ಲ. ಈಗ ಅವರು ಇದಕ್ಕೆ ಬಂದ್ಬಿಟ್ಟಿದ್ದಾರೆ, ಮೆಕ್ಕೆತೆನೆ ಬಂದಿದ್ದಾರೆ, ಕಟ್ಟಲ್ಲ. ಸೊ ಈ ತರ ಒಂದು ಸಮಸ್ಯೆ ಈ ನಮ್ಮ ಬಳ್ಳಾರಿ ಭಾಗದಲ್ಲಿ ಆಗ್ತಿದೆ. ಅದನ್ನು ಚರ್ಚೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಸೊ ಅದರಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ರೈಟ್ ಸರ್? ಹಾಗೆ ಈ ಬಾರಿ ಮಣ್ಣು ಮತ್ತು ನೀರಿನ ಲ್ಯಾಬ್ ಟೆಸ್ಟ್ ಮಾಡಿಸಿಕೊಳ್ಳಿ, ಇದರಿಂದ ನಿಮ್ಮ ಹೊಲದ ಆರೋಗ್ಯ ಉತ್ತಮವಾಗಿರುತ್ತದೆ. 2. ಬೀಜ ಚಿಕಿತ್ಸೆ, ಬೀಜ ಉಪಚಾರ. ಬೀಜ ಚಿಕಿತ್ಸೆ, ಬೀಜ ಉಪಚಾರ. ಬೀಜ ಚಿಕಿತ್ಸೆಗಾಗಿ ನೀವು ಎಲ್ಲಿ ಬೇಕಾದರೂ ಉತ್ತಮ ಗುಣಮಟ್ಟದ ಬೀಜವನ್ನು ಖರೀದಿಸಿ, ನಂತರ ಅದಕ್ಕೆ ಇತರ ತಂತ್ರಜ್ಞಾನವನ್ನು ಬಳಸಿ. ये आपको ट्रांसलेट करके बताएंगे. हमारे कुछ क्वेश्चंस हैं आप लोगों से, आप कोशिश करके उनके जवाब दीजिएगा. और अगर आपको कोई समस्या है यानी कोई प्रॉब्लम है तो उसका सॉल्यूशन देने की कोशिश करेंगे हम लोग यहाँ पर, क्योंकि आप ही के बीच में से हमारे साथ कुछ लोग हैं. ये डॉक्टर साहब हैं हमारे साथ, सीनियर साइंटिस्ट हैं, जो आपकी जो प्रॉब्लम है चिल्ली से संबंधित उसके बारे में ये आपको बताएंगे. तो हमारा सबसे पहला क्वेश्चन आप लोगों से ये है कि आप यहाँ पर चिल्ली का कितना उत्पादन करते हैं, कितने एकड़ में चिल्ली लगा रहे हैं अभी एज ऑफ नाउ? ಸೊ ಮೇಡಮ್ ಅವ್ರು ಹೇಳಿದ್ರೆ ಅಂತಂದ್ರೆ ನಿಮ್ಮ ಜೊತೆಗೆ ಇಂಟ್ರಾಕ್ಟ್ ಮಾಡ್ಕೊಂಡು, ನಿಮ್ಮ ಜೊತೆಗೆ ಚರ್ಚೆ ಮಾಡಿಕೊಂಡು, ಯಾಕಂದ್ರೆ ನಮ್ಮ ಜೊತೆ ಸೀನಿಯರ್ಸ್ ಸೈಂಟಿಸ್ಟ್ಗಳು ವಿಜ್ಞಾನಿಗಳಿರೋದ್ರಿಂದ ನಿಮ್ದು ಏನೇ ಸಮಸ್ಯೆಗಳಿರೋದ್ರಿಂದ ನೀವು ಇದನ್ನ ಬಳಸ್ಕೋಬಹುದು. ಸೊ ಅವ್ರ ಮೊದಲ ಪ್ರಶ್ನೆ ಏನಂತಂದ್ರೆ, ಇಲ್ಲಿ ಮೆಣಸಿನಕಾಯಿ ಬೆಳೆಯೋದು ಯಾರು ರೈತರು ಸರ್? ಎಲ್ಲರೂ ಮೆಣಸಿನಕಾಯಿ ಬೆಳಿತಾರಲ್ಲ. ಸರ್ ಮೇಡಮ್ ಅವ್ರ ಪ್ರಶ್ನೆ ಏನು, ಮೊದಲ ಪ್ರಶ್ನೆ ಏನಂತಂದ್ರೆ, ಇಲ್ಲಿ ನೀವು 1 ಎಕರೆಗೆ ಎಷ್ಟು ಮೆಣಸಿನಕಾಯಿ ಅಂದ್ರೆ ಎಷ್ಟು ಕ್ವಿಂಟಲ್ ಮೆಣಸಿನಕಾಯಿ ಬೆಳಿತೀರಿ ಮತ್ತು ಅದಕ್ಕೆ ಎಷ್ಟು ಖರ್ಚು ಮಾಡ್ತೀರಿ ಅಂತ. अब 1 एकड़ में 2 लाख का एक्सपेंडिचर करता, यही बात है. और इसमें दवाइयों का खर्चा कितना, सारा मतलब पेस्टिसाइड का कॉस्ट कितनी? पेस्टिसाइड्स का कॉस्ट 60 to 70,000. बाकी अदर एक्सपेंडिचर, लेबर, फर्टिलाइजर्स, सीड. और आपको आप 2 लाख का खर्चा करता एक्सपेंडिचर. इनकम कितना 1 एकड़ में? मार्केट रेट में, हाँ मार्केट रेट अभी एज ऑफ नाउ से बात करेंगे. आज का मार्केट प्राइस से कितना मिलता? लास्ट ईयर नील मैडम का हाँ. इनकम और एक्सपेंडिचर ज्यादा, इनकम कम. इनकम नील. अब आपने ये सोचा 3 साल पहले आपका इनकम ज्यादा था, प्राइस अच्छा था? ಈಗ ಹೆಚ್ಚಿತ್ತು ಅಂದ್ರೆ ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ. ನಮಗೆ ಖರ್ಚು ಕಡಿಮೆ ಇತ್ತು. 3 years ಏನಾಯ್ತು, ಬ್ಲಾಕ್ ಕ್ರಿಪ್ಸ್ ಬಂತು. ಬ್ಲಾಕ್ ಕ್ರಿಪ್ಸ್ ಬಂದಾಗ್ಲಿಂದ ಏನಾಯ್ತು, ಎಕ್ಸ್ಪೆಂಡಿಚರ್ ಡಬಲ್ ಆಯ್ತು. ಮುಂಚೆ ಏನಾಯ್ತು, ಫರ್ಟಿಲೈಸರ್ ಕಡಿಮೆ ಇತ್ತು, ಪೆಸ್ಟಿಸೈಡ್ ಕಡಿಮೆ ಇತ್ತು, ಲೇಬರ್ ಕಡಿಮೆ ಇತ್ತು, ಲ್ಯಾಂಡ್ ಅಷ್ಟು ವ್ಯಾಲ್ಯೂ, ಲ್ಯಾಂಡ್ ಹಾಳಾಗಿದ್ದಿಲ್ಲ. ಈಗ ಏನಾಯ್ತು, ಪೆಸ್ಟಿಸೈಡ್ ಮತ್ತು ಫರ್ಟಿಲೈಸರ್ ಜಾಸ್ತಿ ಆಗೋದ್ರಿಂದ ಲ್ಯಾಂಡ್ ಹಾಳಾಯ್ತು, ಬೆಳೆ ಕಡಿಮೆ ಆಯ್ತು, ರೇಟ್ ಡೌನ್ ಆಯ್ತು, ಕ್ವಾಲಿಟಿ ಇಲ್ಲ. क्वालिटी लो तो पैसा नहीं मिलेगा, आएंगे खरीदेंगे. अब माल आगे नहीं रखता, हाँ इधर ही रखता. पेस्टिसाइड बहुत हो गया. हाँ बहुत हो गया. और वही पेस्टिसाइड हम सब खा रहे हैं. हम सब खा रहे, कैंसर हो रहा वगैरह आ रहा है, शुगर की बीमारी हो रही सबको, है ना. तो इसलिए पेस्टिसाइड का यूसेज कम करना. ಈಗ ನಾವು ದೇಸಿ ತಳಿಗಳನ್ನ ಬಿಟ್ಟು ಮೇನ್ ಏನಾಗಿದೆ, ಹೈಬ್ರಿಡ್ ಅವ್ರು ಏನು ನಮ್ಮ ಮಲ್ಟಿ ಇಂಟರ್ನ್ಯಾಷನಲ್ ಕಂಪನಿಗಳು ನಮಗೆ ಸೀಡ್ ರೆಕಮೆಂಡ್ ಮಾಡ್ತಿದ್ರ ಅದನ್ನ ಯೂಸ್ ಮಾಡ್ತಾ ಇದೀವಿ. ಅದು ಮಾಡಿದಾಗಿಂದ ಹಾಳಾಯ್ತು. ಪಿಟಿ ಹತ್ತಿ ಬಂತು. ಎಕ್ಸಾಂಪಲ್ ಒಂದೇ ಹೇಳೋದು, ನಾನು ಎಷ್ಟು ವರ್ಷ ಬೆಳೆಸಿದ್ವಿ ನಾವು, ಮಹಾ ಅಂದ್ರೆ 10 ವರ್ಷ ಬೆಳೆಸಿದ್ವಿ.
ಇವತ್ತು ನಮ್ಮ ನೆಲದಲ್ಲಿ ಹತ್ತಿ ಬೆಳೀತಿಲ್ಲ. ಅದು ಕಾರಣ ಇಂಟರ್ನ್ಯಾಷನಲ್ ಕಂಪ್ನಿಯವರು ಬೀಜ ಹತ್ತಿ ಅಂತೇಳಿ ನಮ್ಮ ಮೇಲೆ ಏರಿದ್ರಿಂದ ಈ ಮೆಣಸಿನಕಾಯಿ ಸುತ್ತ ನಮ್ಮ ದೇಶದಿಂದ ನಶಿಸಿ ಹೋಗೋ ಕಾಲ ದೂರ ಇಲ್ಲ. ಸೀಡು ಅದು ಕ್ರಾಸ್ ಬೀಡ್ ಅಲ್ಲ, ಗುಂಟೂರು ವೆರೈಟಿ. ಈ ಟಿಕಾಲಾಲ್ ಅವರು ಫಸ್ಟ್ ಏನ್ ಖರೀದಿ ಮಾಡ್ತಿದ್ರಲ್ಲ ಗುಂಟೂರು ವೆರೈಟಿ, ಆ ಗುಂಟೂರು ವೆರೈಟಿ ಇವತ್ತಿಗೂ ಬೆಳೀತಿದೆ. ಅದು ಬೂದಿ ರೋಗ ಕಡಿಮೆ, ಕೊಳೆ ರೋಗ ಕಡಿಮೆ, ಮಚ್ಚೆ ರೋಗ ಕಡಿಮೆ, ಅದೆಲ್ಲ ಕಡಿಮೆ, ಫರ್ಟಿಲೈಸರ್ ಕಡಿಮೆ ಯೂಸ್ ಮಾಡಬಹುದು, ನೀರು ಕಡಿಮೆ ಯೂಸ್ समझ ಮಾಡಬಹುದು. गया। क्या आप लोगों ने इसका कारण जानने की हो रहा है, कारण जानने की कोशिश की? ನಾವು ದೇಸಿ ವೆರೈಟಿಗಳಿಗೆ ಅಷ್ಟೊಂದು ಫರ್ಟಿಲೈಸರ್ ಹಾಕೋ ಅವಶ್ಯಕತೆ ಇಲ್ಲ, ನೀರು ಕೊಡೋ ಅಂತ ಅವಶ್ಯಕತೆ ಇಲ್ಲ. ನೀರು ಫರ್ಟಿಲೈಸರ್ ಕೊಟ್ಟಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಕಡಿಮೆ ಬರ್ತದೆ, ಟ್ರಿಪ್ಸು ಮೈಟ್ಸು ಕಡಿಮೆ ಇರ್ತದೆ. ದೇಸಿ ತಳಿಗಳು ತಡ್ಕೊಂಬ ಶಕ್ತಿ ಇರ್ತದೆ. ಇಂಟರ್ನ್ಯಾಷನಲ್ ಕಂಪ್ನಿಗಳು ಏನ್ ಮಾಡ್ತಾರ, ಅದಕ್ಕೆ ಏನ್ ಮಾಡ್ತಾರ ಗೊತ್ತಿಲ್ಲ, ಅವ್ರದೇ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು. ಆ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಮಾತ್ರ ಕಂಟ್ರೋಲ್ ಆಗ್ತದ ಆ ಟ್ರಿಪ್ಸು ಮೈಟ್ಸು, ಇಲ್ಲ ಅಂದ್ರೆ ಕಂಟ್ರೋಲ್ ಆಗಲ್ಲ. ಅವಾಗ ಏನ್ ಮಾಡ್ಬೇಕು ನಾವು, ಅದನ್ನ ಹೊಡಿಲೇಬೇಕು, ಗೊಬ್ಬರ ಹಾಕ್ಲೇಬೇಕು. ಗೊಬ್ಬರ ಅಲ್ಲ ಸರ್, ಗೊಬ್ಬರಕ್ಕಿಂತ ಮುಂಚಿತವಾಗಿ ಪೆಸ್ಟಿಸೈಡ್ ಎರಡಕ್ಕೆ ಡಿಫ್ರೆನ್ಸ್ ಗೊತ್ತಾಗ್ತಂದ್ರೆ ದೇಸಿ ತಳಿಗಳನ್ನ ಯಾವಾಗ ನಾವು ಬಿಟ್ಟುವಿ ನಮ್ಮಿಂದ ನಾವು ಮಣ್ಣಾಗೋದ್ವಿ. गुड एग्रीकल्चर प्रैक्टिसेस में क्या करना, सीड मैनेज करना, फील्ड को पहले मैनेज करना, सीड को मैनेज करना ऑर्गेनिक तरीके से, थोड़ा ऑर्गेनिक करना ताकि दवाइयों का प्रयोग कम होगा, कॉस्ट कम होगा, क्वालिटी अच्छी आएगी तो प्राइस अच्छा मिलेगा, कंपनी खरीदेगा। अभी कंपनी खरीद रही लेकिन इंटरनेशनल मार्केट्स नहीं ले रहे आपका, एक्सपोर्ट बैन हो चुका है क्योंकि पेस्टिसाइड ज्यादा है। अब आप सोचिए विदेशी कंपनियां अपने लोगों को वो नहीं खिलाना चाहती जो इंडिया प्रोड्यूस कर रहा है। वही कैसे है, पॉइजन बहुत ज्यादा हो गया। हाँ, पॉइजन बहुत ज्यादा हो गया है ना। हाँ। ज्यादा हो गया तो कैसे खरीदी करता है? ಈಗ ಪರಿಹಾರ ಏನು ಅದಕ್ಕೆ ನಿಮ್ಮ ಪ್ರಕಾರ? ಪರಿಹಾರ ಅಂತಂದ್ರೆ ನಮ್ಮ ದೇಸಿ ತಳಿಗಳನ್ನ ಇಂಪ್ರೂವ್ ಮಾಡಿ, यस ದೇಸಿ ತಳಿಗಳನ್ನ ಇಂಪ್ರೂವ್ ಮಾಡಿ ರೈತರಿಗೆ ಅದನ್ನೇ ತಗೊಂಡ್ ಕೊಡ್ರಿ. ಕಡಿಮೆ ಬೆಳೆದ್ರೆ ಬೆಳಿಲಿ, ಹೆಚ್ಚಿನ ರೇಟಿಗೆ ಮಾರಾಟ ಮಾಡಿ ಬೇರೆ ದೇಶಕ್ಕ. ಪ್ರಾಡಕ್ಟ್ ಜಾಸ್ತಿ ಆದಂಗಲ್ಲ ಏನಾಗ್ತದೆ, ಡಿಮ್ಯಾಂಡ್ ಕಡಿಮೆ ಆಗ್ತದೆ. क्रॉप रोटेशन यूज करने का। ಒಂದ್ಸಲ ಮೆಣಸಿನಕಾಯಿ ಹಾಕಿದ್ರೆ ಒಂದ್ಸಲ ಮೆಕ್ಕೆಜೋಳ ಹಾಕ್ಬೇಕು ಸರ್, ಅದನ್ನೆಲ್ಲ ಮಾಡೇ ಮಾಡ್ತಾರ. ಆದ್ರೆ ಸಣ್ಣ ರೈತರಿಗೆ ಈಗ ಬಂದಿರೋ ಸಂಕಷ್ಟ ಏನಂತಂದ್ರೆ, ನಾವು F1 ಸೀಡ್ ಯಾವತ್ತು ನಂಬಿದ್ವಿ ಅವತ್ತು ಹಾಳಾದ್ವಿ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಈಗ ನೀವು ಹೇಳಿದ್ರೆ ಈ ದೇಶ ತಳಿಗಳಿಗೆ ಅವಕಾಶ ಆದ್ಯತೆ ಕೊಡ್ರಿ, ಫಸ್ಟ್ ದೇಶಿ ತಳಿಗಳಿಗೆ ಆದ್ಯತೆ ಕೊಡ್ರಿ. ಆಮೇಲೆ ಕಾಂಪೋಸ್ಟ್ ಗೊಬ್ಬರನ ನೀವು ಈಗೇನು ಕೆಮಿಕಲ್ ಫರ್ಟಿಲೈಸರ್ ಏನು ಕೊಡ್ತಾ ಇದ್ರಲ್ಲ ಅದನ್ನ ಅವಾಯ್ಡ್ ಮಾಡ್ರಿ. ಫಸ್ಟ್ ಆರ್ಗ್ಯಾನಿಕ್ ನ ನೀವು ಸಪೋರ್ಟ್ ಮಾಡಿ ತಗೊಂಡು ನೀವು ಮಾಕ್ರಿ ಹೊಲಗಳಲ್ಲಿ. ಈಗ ಲಕ್ಷಾಂತರ ರೂಪಾಯಿ ಇಟ್ಟು ಖರೀದಿ ಮಾಡ್ತಾರ ಕೆಮಿಕಲ್ ಫರ್ಟಿಲೈಸರ್ ನ, ಇದನ್ನ ಯಾಕೆ ಖರೀದಿ ಮಾಡಲ್ಲ? ಮಾಡೇ ಮಾಡ್ತಾರ. ನಮಗೆ ನೀಡೈತೆ ಹೊಟ್ಟೆಸ್ಕೊಂಡ ಎಲ್ಲಾರು ಊಟ ಮಾಡೇ ಮಾಡ್ತಾರೆ. ನಾವ್ ಅನ್ಕೊಂತೀವಿ ಇದ್ದೂರಾಗಿದ್ದು ಅವತ್ತ ನೀರ್ ಕುಡಿಬಾರ್ದು, ಇವತ್ತ ನೀರ್ ಕುಡಿಬಾರ್ದು. ಪಳ್ಳ್ಯಾರಿಗೆ ಹೋದಾಗ ಏನ್ ಮಾಡ್ತೀವಿ? ಕುಡಿತೀವಿ, ತಿಂತೀವಿ, ಮಾಡ್ತೀವಿ. ಅವಶ್ಯಕತೆ ಬಂದಾಗ ನಾನ್ ಸುತ್ತ ಅದನ್ನೇ ಮಾಡ್ತೀನಿ. ಫಸ್ಟ್ ದೇಸಿ ತಳಿಗಳಿಗೆ ಆದ್ಯತೆ ಕೊಡ್ರಿ. ಆಮೇಲೆ ಫರ್ಟಿಲೈಸರ್ ಆರ್ಗಾನಿಕ್ ನ ತಗೊಂಡು ಯಥೇಚ್ಛವಾಗಿ ಏರ್ರಿ. ಪ್ರತಿಯೊಂದು ಊರಿಗೆ ಒಂದು ಇದು ಮಾಡ್ರಿ, ಪ್ರತಿಯೊಂದು ಊರಿಗೆ ಒಂದು ಗೋಡನ್ ಟೈಪ್ ಮಾಡಿ, ಇವ್ರಿಗೆ ಇಷ್ಟ ಅಂತ ಇಷ್ಟ ಎಕರೆ ಮಾಡೋಣ, ನಿನಗೆ 50 ಚೀಲಪ್ಪ, ನೀನು 100 ಚೀಲಪ್ಪ, ಅದನ್ನು ಫಸ್ಟ್ ಮಾಡ್ರಿ. ರೈತರೆಲ್ಲ ಬೇಯಿಸ್ಬಿಡ್ತಾರೆ ಸರ್ ಇವತ್ತು. ಈ ವ್ಯವಸ್ಥೆ ಇಲ್ಲದಕ್ಕೆ ಎಲ್ಲ ಹಾಳಾಗಿರೋದು. ಕೃಷಿ ತಳಿಗೆ ಮತ್ತೆ F1 ಸೀಡ್ಗೆ ವ್ಯತ್ಯಾಸ ಏನು ಹೇಳಿದ್ರಲ್ಲ, ಈ F1 ಸೀಡ್ ಬಂದು ನಮಗೆ ಪ್ಲಾಂಟೇಶನ್ ಸಸಿ ನಾಟಿದ್ಮೇಲೆ 3 ತಿಂಗಳಿಗೆ ಬೆಳೆ ಸ್ಟಾರ್ಟ್ ಆಗುತ್ತೆ ಸರ್. ನಮಗೆ 3 ತಿಂಗಳಿಗೆ ಬೆಳೆ ಸ್ಟಾರ್ಟ್ ಆಗುತ್ತೆ. ಹಸಿಮೆಣಸಿನಕಾಯಿ ಆಗ್ಬೋದು, ಒಣಮೆಣಸಿನಕಾಯಿ ಆಗ್ಬೋದು, 3 ರಿಂದ 4 ತಿಂಗಳು ಸ್ಟಾರ್ಟ್ ಆಗುತ್ತೆ. ನಮ್ಮ ದೇಶಿ ತಳಿ ಅಂತ ಏನ್ ಹೇಳಿದ್ರಲ್ಲ, ಅದು ಮಿನಿಮಮ್ 6 ರಿಂದ 6 ತಿಂಗಳು ಬೆಳೆ ಬೇಕು ಸರ್. ನಮಗೆ ಬೆಲೆ ಲಾಸ್ಟ್ ಒಂದೇ ಸಲ ಪೀಕ್ ಬರ್ತದೆ. ಇದು F1 ಸೀಡ್ ಏನತ್ತಲ್ಲ, ಒಂದು 60 ದಿವಸಕ್ಕೆ ಸ್ಟಾರ್ಟ್ ಆಗ್ಬೋದು ಸರ್ ಇದು. ಸೊ ಹಂಗಾಗಿ ಬೆಳೆ ಬರ್ತದೆ ಸರ್, ಬರದಲ್ಲಂತಲ್ಲ, ಖರ್ಚುನು ಜಾಸ್ತಿ, ಬೆಳೆನೂ ಬರುತ್ತೆ. ಬಟ್ ಮಾರ್ಕೆಟ್ ದರ ಕಡಿಮೆ ಆಗಿದ್ರಿಂದ ಈ ಚಿಲ್ಲಿ ಬೆಳೆದಕ್ಕೆ ನಾವು ಕಡಿಮೆ ಮಾಡಿ ಸರ್. ಎಕ್ಸ್ಪೆಂಡೇಷನ್ ಎಷ್ಟೈತೆ ಖರ್ಚು ಅದಕ್ಕಿಂತ ಜಾಸ್ತಿ ಐತೆ ಸರ್. ಈಗ ನಾನು ಲಾಸ್ಟ್ ಇಯರ್ 25 ಕ್ವಿಂಟಲ್ ಬೆಳೆಸಿನಿ ಸರ್ ನಾನು. ಮತ್ತೆ ಪ್ಲಸ್ ಹಸಿಮೆಣಸಿನಕಾಯಿ ಎಕರೆ 40 ಕ್ವಿಂಟಲ್ ಮಾರಿದ್ರು ಸಹಿತ ನನಗೆ ಯಾವ್ದೇ ₹1 ಲಾಭ ಸಿಕ್ಕಿಲ್ಲ ಸರ್ ನನಗೆ. ಸೊ ಹಂಗಾಗಿ ಈ ಖರ್ಚಿಂದಲಿಂದ ರೈತ ಬಾರಿ ಇದಾಗ್ಬಿಡ ಸರ್. ಈಗ ಆ ಖರ್ಚು ಕಡಿಮೆ ಮಾಡ್ಬೇಕಪ್ಪ ಅಂದ್ರೆ ಬೆಳೆ ಬರಲ್ಲ ಸರ್, ಬಂದ್ರು ಕೂಡ ಬೆಲೆ ಇರಂಗಿಲ್ಲ, ಬಂದ್ರೆ ಬೆಳೆ ಇರಲ್ಲ. ಹಂಗಾಗಿ ಇದು ಲಾಭ ಬೇಡ, ಈ ನಷ್ಟ ಬೇಡಪ್ಪ ಅಂತೇಳಿ ನಾವು ಈ ನಿರ್ಧಾರಕ್ಕೆ ಬಂದು ಮೆಕ್ಕೆಜೋಳಕ್ಕ ಈ ವರ್ಷ ಬಂದಿದ್ವಿ ಸರ್. ನಾನು ಪ್ರತಿ ವರ್ಷ 10 ರಿಂದ
ಇನ್ನೊಂದು 15 ಎಕರೆ ಇಡೋನು ಈ ವರ್ಷ ಜೀರೋಗೆ ಬಂದಿದೆ ಸರ್ ನನಗೆ ನನ್ನ ಉದ್ದೇಶ ना मक्का में डाइवर्ट हो गए कौन में क्योंकि गवर्नमेंट खरीद रही नहीं मैडम ನೀವು ಹೇಳಿದ್ದು ಚೆನ್ನಾಗಿದೆ तू बोले तो अच्छा है हमको समझ वो है ये उसको समझना है नहीं वो ये समझाएंगे हाँ वो समझाएंगे ಏನಾಯ್ತು ಈಗ ಸರ್ ಏನಾಯ್ತು ಹೈಬ್ರಿಡ್ ತಳಿ ಹಾಕ್ತಿವಿ ಬಿಟಿ ಹತ್ತಿ ನಮ್ಮ ನಂಜುಂಡ ಸ್ವಾಮಿಯವರು ಬಹಳ ಹೋರಾಟ ಮಾಡಿದ್ರು ಬಿಡ್ರಿ ಅವ್ರು ದೊಡ್ಡ ಹೋರಾಟ ಏನಾಯ್ತದು ಏನಾಯ್ತದು ಇವತ್ತು ನಮ್ಮ ದೇಶದಿಂದ ಹತ್ತೆ ಹೊರಗೆ ಹೋತತೆ ಇದಕ್ಕೆ ದೊಡ್ಡ ದೊಡ್ಡ ದೇಶಗಳೇ ಕಾರಣಗಳು F1CD ಸುತ್ತ ಅವರೇ ಕಾರಣ ಆತರ ಮುಂದೆ ಇವತ್ತು ನಮಗೆ ಗೊತ್ತಾಗದೇ ಇರ್ಬೋದು ಒಂದಲ್ಲ ಒಂದು ದಿನ ಇತಿಹಾಸ ನಮಗೆ ತೋರಿಸ್ಕೊಟ್ಟೇ ಕೊಡ್ತತೆ ನಮ್ಮ ಇಂಡಿಯಾ ಎಕಾನಮಿ ಇರೋದೇ ವ್ಯವಸಾಯದಿಂದ ಅಗ್ರಿಕಲ್ಚರ್ ಇಂದ ಈ ಅಗ್ರಿಕಲ್ಚರ್ನೇ ಫಸ್ಟ್ ಅವ್ರು ಮಾಡ್ಬೇಕಾಗಿರೋದೇನು ಸೋರ್ಸ್ ಆಫ್ ಇನ್ಕಮ್ ಎಲ್ಲೆಲ್ಲಿಂದ ಸ್ಟಾಪ್ ಮಾಡ್ಬೇಕಂತಾರೆ ಅವರು ಅದು ಮಾಡ್ತಾರದು ಈಗ ನಮಗಿನ್ನ ಬಹಳ ಲೇಟ್ ಆಗಿ ಅರ್ಥ ಮಾಡ್ಕೊಂತೀವಿ ನಾವು ಫಸ್ಟ್ ಇದನ್ನ ತೆಗೆದಾಕ್ರಿ ಖಂಡಿತ ಸರಿ ಈಗ ಮೇಡಮ್ ಏನ್ ಹೇಳ್ತಿದಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈಗ ನೋಡಿ ನಾವು ಈಗ ಮೆಣಸಿನಕಾಯಿದು ಮಾರ್ಕೆಟ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯಿತು ಅದರ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಇದೆ ಅಂದ್ಬಿಟ್ಟು ನಾವು ಈಗ ಮೆಕ್ಕೆಜೋಳಕ್ಕೆ ಬಂದಿದ್ದೀವಿ ಹಂಗಂತ ಮೆಕ್ಕೆಜೋಳಕ್ಕೆ ಎಲ್ಲರೂ ಮೆಕ್ಕೆಜೋಳ ಬೆಳಕಂದ್ರೆ ಅದ್ರದ್ದು ಪ್ರೊಡಕ್ಷನ್ ಜಾಸ್ತಿ ಆಗಿ ಅದ್ರ ರೇಟ್ ಕಡಿಮೆ ಆಗುತ್ತೆ ಮತ್ತೆ ಅವಾಗ ಏನ್ ಮಾಡ್ತಾರೆ ಮತ್ತೆ ಮೆಣಸಿನಕಾಯಿ ಬರಬೇಕಾಗುತ್ತಲ್ಲ ಅದಕ್ಕೆ ಈಗ ಸರ್ ಹೇಳಿದ್ರು ರೈಟ್ ಅದಕ್ಕೆ ಈಗ ಏನಂತಿದ್ರೆ ಸರ್ ಅಂತಿದ್ರೆ ದೇಸಿ ಮೆಥಡ್ ನ ಮಾತಾಡಬೇಕು ಅದು ಆರ್ಗಾನಿಕ್ ಸ್ಟೈಲ್ ಅಲ್ಲಿ ಕಲ್ಟಿವೇಟ್ ಮಾಡಬೇಕು ಆರ್ಗಾನಿಕ್ ನಿಮಗೆ 3-4 ಟೈಮ್ ತಗೊಳ್ಬಹುದು ನಾವು ಇದೇ ಬೆಳೆಯನ್ನ IPM ಅಂತ ಒಂದು ಮೆಥಡ್ ಬರುತ್ತೆ ಸರ್ ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತಾರೆ IPM ಅಲ್ಲೇ ಮೆಥಡ್ ಮಾಡಿದ್ರೆ ನಮ್ದು ಮೆಣಸಿನಕಾಯಿಗೆ ಕ್ವಾಲಿಟಿನೂ ಇರುತ್ತೆ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಈಗ ಇದ್ರಲ್ಲಿನೇ ಸಸ್ಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿದೆ IPM ಮೆಥಡ್ ನ ನಾವು ನಮಗೆ ಪರಿಚಯಿಸಕ್ಕೆ ನಾವು ಇಲ್ಲಿ ಬಂದಿದ್ವಿ ನಮ್ಮ ಬಳ್ಳಾರಿಯ ಮಣ್ಣಾಗಿರ್ಬೋದು ಸಿರುಗುಪ್ಪ ಕಡೆ ಆಗಿರ್ಬೋದು ಈ ಎಲ್ಲ ಮಣ್ಣು ಅತಿಯಾಗಿ ನಾವು ಕೆಮಿಕಲ್ ಬಳಸೋದ್ರಿಂದ ತಮ್ಮ ಶಕ್ತಿಯನ್ನು ಕಳ್ಕೊಳ್ತಾ ಇದ್ದೇವೆ ಅಂತೇಳಿ ಬಹಳ ಆತಂಕದಿಂದ ಬಹಳ ಏನು ಜವಾಬ್ದಾರಿಯಿಂದ ಮಾತನಾಡಿ ತಮ್ಮ ಕಳಕಳಿಯನ್ನ ನಮ್ಮ ಮುಂದೆ ವ್ಯಕ್ತಪಡಿಸಿದ್ರು ಅದೇ ನಿಟ್ಟಿನಲ್ಲಿ ಮತ್ತೊಬ್ಬ ವಿಶೇಷ ತಜ್ಞರೊಂದಿಗೆ ಮತ್ತೆ ನಿಮಗೆ ಭೇಟಿ ಆಗ್ತಾರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು